ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಗೆ ಬುಡಕಟ್ಟು ಸಂಸ್ಕೃತಿಯ ತೊಟ್ಟಿಲು ಎಂಬ ಖ್ಯಾತಿ ಇದೆ. ಇಂದಿಗೂ ಬುಡಕಟ್ಟು ಸಂಸ್ಕೃತಿಯ ಅಪರೂಪದ ಆಚರಣೆಗಳು ಜಾರಿಯಲ್ಲಿವೆ. ಬಾರೇಕಳ್ಳಿ ಮೂಲಕ ನಿರ್ಮಿಸಿದ ಗೋಪುರದ ಮೇಲಿನ ಕಳಶ ಕೀಳುವ ವಿಶಿಷ್ಟ ಆಚರಣೆ ರಣರೋಚಕವಾಗಿರುತ್ತೆ. ಜನ ಕಿಕ್ಕಿರಿದಿದ್ದಾರೆ, ಮರಗಳನ್ನೇರಿದ್ದಾರೆ. ಬಾರೇಕಳ್ಳಿಯಿಂದಲೇ ಮುಳ್ಳಿನ ಗುಡಿ ಗೋಪುರವೇರೋದಕ್ಕೆ 5 ಕಡ್ಡಿ ಪೈಲ್ವಾನ್ಗಳು ರೆಡಿಯಾಗಿದ್ರು. ಆಮೇಲೆ ನಡೆದಿದ್ದು ಅಚ್ಚರಿ, ಅದ್ಭುತ, ರಣರೋಚಕ. ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯ ಪುರ್ಲೆಹಳ್ಳಿ ಬಳಿಯ ಹೊಸಿಲು ದಿಬ್ಬದ ಉತ್ಸವ. ಕಾಡುಗೊಲ್ಲ ಸಮುದಾಯದ ಆರಾಧ್ಯ ದೈವ ಖ್ಯಾತಪ್ಪನ ಜಾತ್ರೆ ಅಂದ್ರೆ ಸುತ್ತಮುತ್ತಲಿನ ಹತ್ತೂರಿನಲ್ಲೂ ಫೇಮಸ್. ಕಳೆದ 1 ತಿಂಗಳಿನಿಂದ ಸಾಂಪ್ರದಾಯಿಕ ನಿಯಮ ಪಾಲಿಸುವ ಸಮಾಜದ ಜನ ವಾರದ ಹಿಂದೆ ಇಲ್ಲಿ ಬಾರೇಕಳ್ಳಿಯಿಂದ ಮುಳ್ಳಿನ ಗುಡಿ ನಿರ್ಮಿಸಿದ್ದಾರೆ. ಕಳಸ ಕೀಳುವ 5 ಈರಗಾರರು 15 ದಿನಗಳಿಂದ ಸಾಂಪ್ರದಾಯಿಕ ವ್ರತ ಆಚರಿಸಿ ಬರಿಗಾಲಿನಲ್ಲೇ ಬರಿ ಮೈನಲ್ಲೇ ಈರಗಾರರನ್ನ ಮೆರವಣಿಗೆಯಲ್ಲಿ ಕರೆತಂದು ಏಕಕಾಲಕ್ಕೆ ಸ್ಪರ್ಧೆಗೆ ಬಿಡಲಾಗುತ್ತೆ. ಮುಳ್ಳಿನ ಗೋಪುರ ಏರಿ ಕಂಚಿನ ಕಳಶ ಕಿತ್ತವನೇ ಇಲ್ಲಿ ವೀರಗಾರ. ಕೊರಲೆಗುಂಟೆಯ ಮಹಾಂತೇಶ್ ಈ ಸಾರಿ ಕಳಶ ಕಿತ್ತು ಸಂಭ್ರಮಿಸಿದ. ಇದು ಮರ ಕಡ್ದಿರಂದ್ರೆ ಪೂಜೆ ಮರ ಅಂದರೆ ಆಲ್ಬರ ಮರ ಆಗಬೇಕು. ಪೂಜೆ ಮರ ಕಡಿಯೋದು ಆಲ್ ಮರ ಕಡ್ದು ಅದನ್ನ ತಾಂಬಂದು ಆಮೇಲೆ ಮತ್ತೆ ಇನ್ನಿದ ಗಿಡಗಳೆಲ್ಲ ಕಡ್ದು ಇದನ್ನು ಈ ತುಗ್ಲಿ ಸೀಬು ಬಂದರೆ ಸೊಪ್ಪು ಅದೆಲ್ಲ ಹಾಕಿ ಅದ್ರ ಮೇಲೆ ಬಾರೇಕಳ್ಳಿ ಬಡಿತೀವಿ ನಾವು. ಅದು 5 ನಿಮಿಷದೊಳಗೆ ಗುಡಿ ಆಗೋಗುತ್ತೆ. ಅದು ಯಾರೇ ಒಂದು ಇದು ಮಾಡಿದ್ರು ಯಾರಿಗೊಂದು ಮುಳ್ಳು ತಗಲಲ್ಲ, ಒಂದು ಇದಾಗಲ್ಲ. ಚೌಳೂರಿನ ರವಿ, ತಿಪ್ಪೇಸ್ವಾಮಿ, ಮನು ಮತ್ತು ರಾಘವೇಂದ್ರ ಇದೇ ಮಹಾಂತೇಶ್ಗೆ ಸಖತ್ ಪೈಪೋಟಿ ನೀಡಿದ್ರು. ಜಾತ್ರೆಗೆ ಬಂದವರು ಈ ರೋಚಕ ಕ್ಷಣ ಕಣ್ತುಂಬಿಕೊಂಡು ಕೇಕೆ ಹಾಕಿದ್ರು. ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ, ಶ್ರೀ ಕೃಷ್ಣ ಯಾದವಾನಂದ ಶ್ರೀ ಸೇರಿದಂತೆ ಗಣ್ಯರು ರೋಚಕ ಕ್ಷಣಕ್ಕೆ ಸಾಕ್ಷಿಯಾದ್ರು. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ದೇವರ ಭವ್ಯ ಮೆರವಣಿಗೆ, ಮುಳ್ಳಿನ ಗುಡಿಯಲ್ಲಿ ವಿಶೇಷ ಪೂಜೆ ಆಚರಣೆ ನಡೆದ್ವು. ಕಾಡುಗೊಲ್ಲಡ ಬುಡಕಟ್ಟಿನ ಸಂಸ್ಕೃತಿ ಪ್ರಕಾರ ನಾವು ಆಚಾರ ವಿಚಾರಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಯಾವುದೇ ಒಂದು ನಮ್ಮದು ಆಚಾರ ವಿಚಾರ ಹರೆ ಅಲೆಮಾರಿ ಅಂತ ಏನು ನಮ್ಮ ತಾತನಾರು ಮುತ್ತಾತನಾರು ಮಾಡ್ಕೊಂಬಂದಿದ್ರು ಅದ್ರ ಪ್ರಕಾರ ಈ ವರ್ಷ ಜಾತ್ರೆ ನಡೀತೈತೆ. ಈ ಜಾತ್ರೆ ನಡೆಯೋಕ್ಕೆ ಮುಖ್ಯ ಸುಮಾರು 4 ಜಿಲ್ಲೆ 20 ತಾಲೂಕಿನಿಂದ ಭಕ್ತಾದಿಗಳು ಇದಕ್ಕೆ ಸಂಬಂಧಪಟ್ಟ ಅಣ್ಣ ತಮ್ಮಂದಿರು ಬರ್ತಾರೆ. ಈ ಉತ್ಸವ ಕಾಡುಗೊಲ್ಲ ಸಂಸ್ಕೃತಿಯ ಪ್ರತೀಕ. ಈ ವಿಶೇಷ ಆಚರಣೆಯಿಂದ ನಾಡು ಸಮೃದ್ಧಿ ಕಾಣುತ್ತೆ ಅನ್ನೋದು ಭಕ್ತರ ನಂಬಿಕೆ. ಬಸವರಾಜ ಮುದನೂರ್, TV9 ಚಿತ್ರದುರ್ಗ.